ಯರೇಬರಿ ಕಾವಲು ಗ್ರಾಮದ ಸರ್ವೆ ನಂಬರ್ 83ರ ಸ್ಮಶಾನ ಜಾಗದಲ್ಲಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವುದನ್ನು ತಕ್ಷಣವೇ ನಿಲ್ಲಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ರಾಮಸ್ಥ ಆನಂದ್, ಯರೇಬರಿ ಕಾವಲು ಗ್ರಾಮದಲ್ಲಿನ ಸರ್ವೆ ನಂಬರ್ 83ರಲ್ಲಿ ಒಟ್ಟು 5 ಎಕರೆ 20 ಗುಂಟೆ ಪ್ರದೇಶವಿದ್ದು, ಈ ಜಾಗದಲ್ಲಿ ನಿಂಗೇಗೌಡ ಬಿನ್ ಶಾಂತೇಗೌಡ ಎಂಬುವರು ಸರ್ಕಾರದಿಂದ ಅನುಮತಿ ಪಡೆದು ಕಲ್ಲು ಗಣಿಗಾರಿಕೆ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಆದರೆ ಸದರಿ ಸರ್ವೆ ನಂಬರ್ನಲ್ಲಿ ಸ್ಮಶಾನ ಜಾಗವಿದ್ದು, ಅದು ಸಾರ್ವಜನಿಕ ಆಸ್ತಿಯಾಗಿರುವುದರಿಂದ ಇಲ್ಲಿ ಯಾವುದೇ ರೀತಿಯ ಗಣಿಗಾರಿಕೆ ನಡೆಸುವುದು ಕಾನೂನು ಬಾಹಿರವಾಗಿರುತ್ತದೆ. ಅಲ್ಲದೆ ಸ್ಮಶಾನಕ್ಕೆ ಹೊಂದಿಕೊಂಡಂತೆ ಆಶ್ರಯ ಮನೆಗಳು ಇರುವುದರಿಂದ ಗಣಿಗಾರಿಕೆಯಿಂದ ಪರಿಸರ ಹಾನಿಯೊಂದಿಗೆ ಸಾರ್ವಜನಿಕರಿಗೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳ ಪರಿಶೀಲನೆ ನಡೆಸಿ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸಬೇಕು ಎಂದು ಗ್ರಾಮಸ್ಥರು ಮನವಿ ಮಾಡಿದರು. ಜೊತೆಗೆ ಸ್ಥಳೀಯ ಶಾಸಕರು ಈ ಗಂಭೀರ ವಿಚಾರದತ್ತ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಗ್ರಾಮದಿಂದ ಬಂದಿರೋ ಕಾರಣ ಏನು ಅಂದರೆ, ಸರ್ವೆ ನಂಬರ್ 83ರಲ್ಲಿ ಸ್ಮಶಾನ ಇರುತ್ತೆ. ಅದೇ ಜಾಗದಲ್ಲಿ ನಿಂಗೇಗೌಡ ಬಿನ್ ಶಾಂತೇಗೌಡ ಎಂಬುವರು 5 ಎಕರೆ 20 ಗುಂಟೆ ಪ್ರದೇಶದಲ್ಲಿ ಅದೇ ಜಾಗದಲ್ಲಿ ರಾಯಿಟಿ ಮಾಡ್ಕೊಂಡಿರ್ತಾರೆ. ಅದು ಸಾರ್ವಜನಿಕ ಆಸ್ತಿಯಾಗಿರುತ್ತದೆ. ಅದರಿಂದ ರುದ್ರಭೂಮಿ ಆಗಿರುತ್ತದೆ. ಅದನ್ನ ಸ್ಟಾಪ್ ಮಾಡಬೇಕಾಗಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಕೇಳ್ಕೊಳ್ತಿದ್ದೀವಿ. ಮತ್ತು ಹಾಗೆ ಶಾಸಕರ ಗಮನದಲ್ಲಿ ಇರಲಿಲ್ಲ ಅಂದರೆ ಶಾಸಕರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತಿದ್ದೀವಿ. ಹಾಗೆ ಹಕ್ಕುಪತ್ರ ನೀಡಬೇಕಾಗಿ ನಾವು 30 ವರ್ಷದಿಂದ ಅಲ್ಲಿ ಹೆಚ್ಚು ಕಡಿಮೆ 55 ವರ್ಷದ ಮೇಲೆ ಆಗ್ತದೆ ಸರ್. ನಾವು ಮನೆ ಕಟ್ಕೊಂಡು ಹುಲ್ಗುಡಿಸ್ಲಲ್ಲಿ ಇದ್ದದ್ದು ನಾವೆಲ್ಲ. ಮತ್ತೆ ಹುಲ್ಗುಡಿಸ್ಲಲ್ಲಿ ಇದ್ದೇವೆ ಸರ್. ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ಅವಕಾಶ ಕೊಡಬಾರ್ದು ಅಂತ ಕೇಳ್ಕೊಳ್ತಿದ್ದೀವಿ. ನಮಗೆ ಸ್ಮಶಾನ ಜಾಗ ಮತ್ತೆ ಮನೆಯ ಎಲ್ಲರಿಗೂ ಕಂದಾಯ ರಶೀದಿ ಕಟ್ತಾ ಇದ್ದೀವಿ. ಈಗ ಸರ್ಕಾರದ ಕಡೆಯಿಂದನೇ ಮನೆ ಆಗಿರೋದ್ರಿಂದ ಕಂದಾಯ ರಶೀದಿ ಕಟ್ಟಿದ್ದೀವಿ, ನೀರ್ ಬಿಲ್ ಕಟ್ತಿದ್ದೀವಿ, ಕರೆಂಟ್ ಬಿಲ್ ಕಟ್ತಿದ್ದೀವಿ, ಎಲ್ಲದೂ ಕಟ್ತಾ ಇದ್ದೀವಿ. ಆದ್ರೂ ಕೂಡ ನಾವು ಇಷ್ಟು ವರ್ಷದಿಂದ ಜೀವನ ಮಾಡ್ತಿದ್ರು ಕೂಡ ನಮಗೇನು ಬಂದಿಲ್ಲ ಅಂದ್ರೆ ಹಕ್ಕುಪತ್ರ ಸಿಕ್ಕಿಲ್ಲ. ಈಗ ಹಕ್ಕುಪತ್ರ ಸಿಕ್ಕಿದ ಕಾರಣ ನಾವು ಯಾರನ್ನೂ ಕೇಳಕ್ಕಾಗಲ್ಲ. ನಾವು ಎಷ್ಟೋ ವರ್ಷದಿಂದ ಓಡಾಡ್ತಿದ್ದೆ, ನಮ್ಮ ಹಿರಿಯೂರ ಕಾಲದಿಂದನೂ ಓಡಾಡ್ತಾ ಇದ್ದಾರೆ. ಇಷ್ಟು ವರ್ಷದಿಂದನೂ ಆಗಿಲ್ಲ. ಆದರೆ ಇನ್ನು ಮುಂದೇನಾದ್ರೂ ನಮಗೆ ಅದನ್ನ ಅವಕಾಶ ಮಾಡಿಕೊಡಿ ಅಂತ ಇದ್ರ ಮೂಲಕ ಕೇಳ್ಕೊಳ್ಳೋದು. 72 ಮನೆ ಇದೆ. ನಮಗೂ ಕೊಟ್ಟಿರೋದು ಅಪ್ರೂವಲ್ ಕೊಟ್ಟಿರೋದು. ಸುದ್ದಿಗೋಷ್ಠಿಯಲ್ಲಿ ಚಂದ್ರೇಗೌಡ, ತಿಮ್ಮಯ್ಯ, ಸೃಷ್ಟಿ, ಚಂದ್ರೇಗೌಡ ಸೇರಿದಂತೆ ಅನೇಕ ಗ್ರಾಮಸ್ಥರು ಉಪಸ್ಥಿತರಿದ್ದರು.